ಪೆನ್ ಚಾನಲ್ ಯಾರೆಲ್ಲ ಮುದುಕ್ ಪೆನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಹಾಗೂ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ತೇಜಿಗೆ ಫ್ರ್ಯಾಂಕ್ ಮಾಡೋಣ ಅನ್ಕೊಂಡ್ವಿ. ಈ ಲೂಸ್ ಮುದೇವಿ ಫ್ರ್ಯಾಂಕ್ ಆಗಲ್ಲ. ಸೊ ಇವತ್ತು ನನ್ನ ಪಾಪಗೆ ಕಿವಿ ಚುಚ್ಚೋ ಶಾಸ್ತ್ರ, ಕಿವಿ ಚುಚ್ಚೋಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅವರಿಬ್ರು ಬಂದವ್ರೆ. ನಮ್ಮಮ್ಮ ಊಟ ಮಾಡ್ತವ್ರೆ. ನಮ್ಮ ಟೆಡಿ ಮಲ್ಕೊಬಿಟ್ಟು ಸಾಯಿಸ್ಬಿಟ್ಟು ಮರಿನ. ಸ್ಕೂಲ್ಗೆ ಹೋಯ್ತಿದ್ಯಾನೋ ಏನು ಹೇಳ್ಕೊಡ್ತಾರೆ? ಲಿಪ್ಸ್ಟಿಕ್ ಹಾಕೊಡ್ತೀನಿ ನಿಂಗೆ. ಲಿಪ್ಸ್ಟಿಕ್ ಹಾಕೊಳ್ಳ ಮತ್ತೆ ಅದಕ್ಕೆ ಹೇಳು ಆಮೇಲೆ ಅಷ್ಟೇ. ಹಂಗೇನು ಜಾಸ್ತಿ ಈಗೇನು ಹೇಳ್ಕೊಡ. ಇವತ್ತಿನ ಯಾವ ಸ್ಕೂಲು? ಮುದ್ಬಾರ್ದ ಸುಮ್ಮನೆ ಹೊಡಿತೀನಿ ಅವನಿಗೆ. ಹೊಡಿ ಹೋಗೋ ಗುಣವ್ ಏನು ಮಾಡ್ತಾಳೆ ನೋಡೋಣ. ಹೋಗು ಪಕ್ಕಕ್ಕೆ, ಪಾಪ ಪಕ್ಕಕ್ಕೆ ಏನು ಮಾಡ್ತಾಳೆ. ಪಾಪುನ ಕರ್ಕೊಂಡು ಹೋದ್ರು. ನಾವಿವಾಗ ನಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಮನೆಯಿಂದ ಪಕ್ಕದ ರೋಡೆ ಅಲ್ವಾ, ಅದಕ್ಕೆ ಇವತ್ತು ನಾನು ನಮ್ಮ ಅಕ್ಕ ಆಲ್ರೆಡಿ ಅಪ್ಪನ ಎತ್ಕೊಂಡು ತೇಜು ಬರ್ತಿದ್ದಾಳೆ. ನಾವು ಇಲ್ಲಿ ಇಯರಿಂಗ್ಸು ಎಷ್ಟೋ ದಿನ ಆಯಿತು ಸಿಕ್ಕಿ. ಕರ್ದೆ ಅಮ್ಮ ಬಾಮ್ಮ ಒಲೆ ಸುಸ್ತಕ್ಕೆ ಹೋಗೋಣ ಅಂತ ಬರ್ತೀನಿ. ಬಿಸಿ ದೂರ ಮನೆ ಹಂಗಾಗ್ಬಿಟ್ಟೆ ಸಿಗೋಕ್ಕಾಗಲ್ಲ. ಏನಾಗಿಲ್ಲ, ಪಾಪು ಇರೋದ್ರಿಂದ ಇಬ್ರು ಬಿಸಿ ಆಗ್ಬಿಟ್ಟಿದ್ರು. ಅವಳು ಪಾಪು ನೋಡ್ಕೋಬೇಕು, ನಾನು ಪಾಪು ನೋಡ್ಕೋಬೇಕು, ಫ್ರೀ ಮಾಡ್ಕೋಬೇಕು. ಕೇಳ್ತಾ ಇದ್ರು ಎಲ್ಲರೂ ಲಾಗ್ ಮಾಡಿ ಅವ್ರ ಬಗ್ಗೆ ಹೇಳಿ ಅಂತ. ಫ್ರೀ ಆಗ್ತಾಯಿಲ್ಲ. ಫ್ರೀ ಆದಮೇಲೆ ಪಕ್ಕ ಮಾಡ್ತೀವಿ ಒಂದು ಟೈಮ್ ಎಲ್ಲ. ನನಗೆ ಪ್ರಮೋಷನ್ ಇದ್ದಾಗ ಅಕ್ಕ ಇದ್ದಾಗ ಗ್ಯಾರಂಟಿ. ಸೊ ಅದು ಕಿವಿ ಸುತ್ತ ಶಾಸ್ತ್ರ ಹೆಂಗೆಲ್ಲ ಇರುತ್ತೆ ಅಂತ ಈ ಲಾಗಲ್ಲಿ ನೀವು ನೋಡ್ಬೋದು. ನಂಗಂತೂ ಸ್ವಲ್ಪ ಭಯ, ಅಳು ಬರ್ತಿದೆ. ನೋಡೋಣ ಪಾಪು ಅವಳ ಹತ್ರನೇ ನಾನು ನೋಡೋಕ್ಕಾಗಲ್ಲ. ನೋಡೋಣ ಇವಾಗ. ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ಮತ್ತೆ ತೋರಿಸ್ತೀನಿ. ಇವಾಗ ಎಲ್ಲರೂ ಬಂದಿದ್ದಾರೆ. ಎಷ್ಟು ಜನ ಇದ್ದೀರಾ? ಅಳ್ಸೋಕ ನಾನು ಅಷ್ಟೇ. ಆಮೇಲೆ ಸೊ ಇವಾಗ ನೋಡಿ ಚಿಕ್ಕ ಅಂಕಲ್ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಳ್ತವಳು ಚುಚ್ಚಿಬಿಟ್ರು. ಬಂಗೋಡಿ ವಾಡು ಬಂಗೋಡಿ ವಾಡು ಹೊಡಿಯೋದ ಬಂಗೋಡಿ. ನೋಡ್ಕೊಂಡು ಮುದ್ದು ಸ್ವಾಮಿ ಇಲ್ಲಪ್ಪ ಚುಚ್ಚಿಬಿಡಿ. ಅದೇ ಮತ್ತೆ ಜೋರು ಮಾಡ್ತಾರೆ. ಅಣ್ಣ ಹಿಂಗೆ ಮಾಡಿ. ಇದು ಬಂಗಾರಿ ಏನು ಆಗಲ್ಲ. ಆನೆ ಬಂತಾನೆ. ಹೊಡೆಯನವ್ರಿಗೆ ಆಗೋಯ್ತು ಮನೆ ಆಗೋಯ್ತು. ಆರು ಮನೆ ಅಲ್ಲ ಹುಲ್ಲ ಆಗೋಯ್ತು. ಚಿನ್ನ ಅಷ್ಟೇ ಬಾರೆ ಬಾರೆ
ಚುಚ್ಚು ಸಾಯ್ತು, ಮನೆಗೆ ಹೋಯ್ತಿದ್ದೀವಿ. ಅಳ್ತು ಇಲ್ಲಿ ಬಗರಿ ವಾಯ್ಸ ಕೇಳಿಸ್ತಿಲ್ಲ ಗೈಸ್, ಕೆಲಸ ಮಾಡ್ತಾವಳ ನಮ್ಮ ಮಗಳು ಕಿವಿ ಚುಚ್ಚಿಸ್ಕೊಂಡು. ನನ್ನ ಮಗಳು ಕಿವಿ ಚುಚ್ಚ ನೋಡಕ್ ನಂಗೆಲ್ಲ ಆಗೋದಿಲ್ಲ. ಅಳ್ತಾನೆ ಅವಳು ಅಳ್ತಾನೆ. ನಮ್ಮಂತೂ ಭಯ ಆಗ್ಬಿಟ್ಟಿತ್ತು. ಹೋಗ್ತಾ ಇದ್ದೀವಿ ಕಿವಿ ಚುಚ್ಚಿಸ್ಬಿಟ್ಟು ಮನೆಗೆ. ಈಗ ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ನೋಡಿ. ಎಲ್ರೂ ಫಸ್ಟ್ ಟೈಮ್ ಬಂದಿರೋದು. ಯಾವಾಗಿಂದ ಕರಿತಾನೆ ಇದ್ರು, ನಾನು ಬರೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಬಿಟ್ಟಿದ್ರು ನನ್ನ ಮೇಲೆ. ತಾನೇ ಅಕ್ಕ? ನಿನ್ನ ತೋರಿಸಲ್ಲ, ವಾಯ್ಸ್ ಓವರ್ ಕೊಡು. ಚಿಲ್ಲೋಡಿ ನಮ್ಮ ಅಕ್ಕನ ಮನೇಲಿ ಹೆಂಗ ಆಟ ಆಡ್ತಾಳೆ ಪಾಪು. ಸಿನಿಮಾ ಕಿವಿ ಮುಟ್ಬೇಡ. ಎಲ್ಲ ಬಂದ್ರು ಮನೆ ಬಗ್ಗೆನೇ ಮಾತಾಡೋ ಕೆಲಸ ನಿಂಗೆ. ಇನ್ನೇನ್ ಮಾಡೋಣ, ಮನೇಲಿರೋರ್ ಮನೆ ಬಗ್ಗೆನೇ ಮಾತಾಡ್ಬೇಕು, ಬೇರೆ ಮಾತಾಡಕ್ಕಾಗ್ತದ? ನಮ್ಮಮ್ಮ ಬಂದ್ರೆ ಅದು ಇದು. ಮನೆ ಆದ್ರೆ ಚಿಂತೆ ಮಾಡ್ದಂಗೆ ಇರ್ಬೋದು, ಬಾಡಿಗೆ ಮನೇಲಿ ಇರೋರ್ಗೆ ಅದೇ ಚಿಂತೆ. ಅದಕ್ಕೆ ಬೆಸ್ಟ್ ಆಗಿ ಮನೆ ತಗೋ ಅಂತ ಹೇಳ್ತಿರೋದು. ಬೇಡವಾ? ಹೇಳ್ತಾರಣ್ಣ ಕಳ್ತನ ಇನ್ನ ಬರೋದ್ರ ಸೈಲೆಂಟ್ ಆಗಿ ಆಟ ಆಡಿಸ್ಕೊತವಳೆ ನಮ್ಮ ಅಕ್ಕನ ಮನೇಲಿ. ಇವಳೇನ್ ಕಮ್ಮಿನಾ? ಅವಳಿಗೊಂದ್ ಏಟ್ ಹೊಡಿ. ಅಮ್ಮ ಅಂದಿಲ್ಲ ಅಂದ್ರೆ ನನ್ ಮಾತೆ ಬದಲಾಯಿಸ್ಬಿಡ್ತೀನಿ. ಏನೋ ಅಂತ ಅಳ್ತಾವ ಎಲ್ಲ ಮಕ್ಕಳು. ವಿಡಿಯೋನೇ ಹಾಕಿದೀವಿ ನೋಡೋ ಅಲ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ. ಇನ್ನೇನ 70 ವರ್ಷ ಆಗೋಗಿತ್ತು. ಸುಮ್ಮನೆ ಆಯ್ತು. ಬಂದು ನನ್ನ ಮಗಳು ಮಲಗಿದ್ದಾಳೆ. ತುಂಬ ಕಿವಿ ನೋವು ಅನಿಸುತ್ತೆ. ಮಗಳು ಆ ಕಿವಿ ನೋವನ್ನೇ ಮರ್ತಿ ಆಟ ಆಡ್ತಾ ಇದ್ಲು. ನನಗಂತೂ ಅಳು ಅಂದರೆ ಅಳು ತಡಿಯೋಕ್ಕೆ ಆಗ್ತಾಯಿಲ್ಲ. ಸೊ ಮಲಗಿದ್ದಾಳೆ, ಗೊಂಬೆ ಥರ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬೋದು. ಕಿವಿ ಚುಚ್ಚಿಸಿದ್ಮೇಲೆ ಇವತ್ತು ಕರ್ಕೊಂಡೋಗಿ ಕಿವಿ ಚುಚ್ಚಿಸಿದ್ರು. ನಮ್ಮ ಅಕ್ಕ ಎಲ್ಲರೂ ಬಂದಿದ್ದರು, ತುಂಬ ಖುಷಿಯಾಯಿತು. ನಾವು ಇನ್ಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ನನಗೆ ಬರೀ ನನ್ನ ಫ್ಯಾಮಿಲಿ ಮತ್ತಿಗೆ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಮಾತ್ರ ನಾನು ಚೆನ್ನಾಗಿರೋದಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರದ್ದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇವಾಗ ಕಿವಿ ಚುಚ್ಚೋ ಶಾಸ್ತ್ರ ಆಯಿತು, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ನಾವು ಥರ್ಸ್ಡೇ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದ್ರ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅದಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೇಗಿತ್ತು ನನ್ನ ಮಗಳು ಅಳೋದನ್ನೇ ತಡೆಯೋಕ್ಕಾಗಲಿಲ್ಲ. ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಕಿವಿ ಚುಚ್ಚೋಕ್ಕಿಂತ ಮುಂಚೆ ಚೆನ್ನಾಗಿಲ್ಲ, ಚುಚ್ಚಿಸಾದ್ಮೇಲೆ ಚೆನ್ನಾಗಿ ಕಾಣಿಸ್ತಿದ್ದಾಳ ಅಂತ. ಸೊ ಬರೀ ನನ್ನ ಫ್ಯಾಮಿಲಿ ಮಾತ್ರ ಹೋಗಿ ಕಿವಿ ಚುಚ್ಚಿಸಿದ್ದು. ಖುಷಿ ಆಯಿತು ಅಷ್ಟೇ. ನೋಡಿ, ಎಂಜಾಯ್ ಡ್ಯಾನ್ಸ್ ಮಾಡೋಣ ಬಂಗಾರ. ಅಪ್ಪು ಏನ್ ಮಾಡ್ತಿದ್ಯಾ ನೀನು? ಫೋನ್ ಯೂಸ್ ಮಾಡ್ಕೊಂಡು ಕೂತವ್ ನೀನು. ಸಿನಿಮಾ ಕೈಯೆಲ್ಲ ನೋಡ್ತಾವಳೆ. ಏನ್ ಹಾಕೊಂಡೈತಮ್ಮ ಕೈಗೆ? ಏನ್ ಹಿಂಗೈತೆ ಕೈ ಅಂತ ಅಲ್ಲಮ್ಮ? ಒಬ್ಬ ಹೋಗ್ಬಿಟ್ಟೈತಮ್ಮ ಕೈ. ನೋಡಿ, ಅವಳು ಕಿವಿ ಚುಚ್ಚಿರೋದವಳು ಗೊತ್ತಾಯ್ತಾನೆ ಇಲ್ಲ. ಚೆನ್ನಾಗಿ ಆಕ್ಟ್ ಚೆನ್ನಾಗೂ ಕಾಣಿಸ್ತಾಳೆ ಮುದ್ದಾಗಿ. ಮುದ್ದು ಮುದ್ದಾಗಿ ಕಾಣಿಸ್ತಿಲ್ವಾ ಅಣ್ಣ? ನಿನಗೆ ಚೆನ್ನಾಗಿ ಕಾಣಿಸ್ತಿಲ್ವಾ? ಚೆನ್ನಾಗಿ ಕಾಣ್ತಿಲ್ಲ. ಕಾಣಿಸಿದ್ರು ಹೇಳಲ್ಲ. ಹೇಳಲ್ಲ. ಚೆನ್ನಾಗಿಲ್ವ ತಾನೆ? ಚೆನ್ನಾಗಿಲ್ಲ. ಅವನು ಅದಕ್ಕಿಂತ ಉಲ್ಟಾ ಹೋಗಿ ಹೋಗಿ ಅವ್ರನ್ನ ಕೇಳ್ತೀವಿ. ನೋಡಿ ಬಂಗಾರಿ, ನಿಮ್ಗೆ ಎಲ್ಲರೂ ಚೆನ್ನಾಗಿಲ್ಲ ಅಂತಾರೆ, ಒದ್ದೇ ಬೇಕಾ? ಎಲ್ಲರಿಗೂ ಡಿಸ್ಕೆ ಮಾಡ್ಬಿಡ್ತೀನಿ. ಏನು ಅವಳೇನು ಹುಡ್ಗನಾ? ನಾವು ಅಪ್ಪಗೆ ಹಂಗೆ ಅಂತಿದ್ವಿ ಸ್ಟಾರ್ಟಿಂಗ್ ಚುಚ್ಚಿಸ್ದಾಗ. ಕೈ ತೆಗಿ ಬಂಗಾಳಿ, ತಗಬಿಳು ಕೈ, ಕೈ ತೆಗಿ. ಏನ್ ಮಾಡ್ತಿರೋದ್ ನೀನು? ಕಳ್ಳಮ್ಮ ನೀನು. ಆಟ ಇಲ್ಲ ಶಮ್ಮಿ ಒಂದು. ನಾವು ಹೆಂಗೋಯ್ತೀವಿ ಕಾರಲ್ಲಿ? ಹೆಂಗೋಯ್ತೀವಿ ತೋರಿಸ್ಬಿಡು ಒಂದ್ಸರಿ. ಹೆಂಗೋ ಆಗತ್ತೆ ಬಂಗಾರಿ ನಾವು ಕಾರಲ್ಲಿ ಬ್ರೂಮ್ ಅಂತ.
ಅಲ್ಲಿ ಮಾಡ್ತಿರ್ಲ ಅವಾಗ್ಲೇ ಅಡ್ಗೆ ಮನೇಲಿ. ಹೋಗಿ ನಿಮ್ಮ ಹೋಗಿ ಹೋಗಿ ನಿಮ್ಮ ಅಮ್ಮಂಗೆ ಕೈ ಹಾಕ್ಬಾರ್ದು. ಹೋಗಿ ನಿಮ್ಮ ಅಮ್ಮಂಗೆ ಹಾಡೇಳಮ್ಮ ಹೋಗಿ ಹೋಗಿ ಚಿನಿ ಹೋಗಿ ಅಲ್ಲಿ ನಿಮ್ಮ ಅಮ್ಮಂಗೆ ಹೋಗಿ 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 ಆ ಅಪ್ಪನ ಮುದ್ದಿನ ಮಗಳು ಹೋಗ್ಯವ್ವ, ಮಾತ್ ಚಿನಿ. ಕೇಳಲ್ಲ. ಅವ್ರ ಅಪ್ಪನ ಮಾತಂದ್ರೆ ಬೇಗ ಯಾ ಕಿರ್ಚು ಅದ್ ಮಾತ್ರ ಕೇಳಿಸ್ಕತ್ಯಾ ಕಿರ್ಚು ಕಿರ್ಚು ಅಯ್ಯೋ ಕಿರ್ಚು ಅಂದ್ರೆ ಹೆಂಗ್ ಕಿರ್ಚ್ತಾಳ ಗೊತ್ತಾ? ಕಿರ್ಚ ಸರಿ ನೋಡೋಣ. ಚಿನಿ ಇರಮ್ಮ ಅವ್ರ ಅಪ್ಪನ ಮಾತು ಕೇಳ್ತಾಳೆ ಜಾಸ್ತಿ. ಕಿರ್ಚುಮ ಚಿನಿ ಇಲ್ಲಿ ಕುತ್ಕೋ ಸರಿಯಾ, ಇಲ್ಲಿ ಕುತ್ಕೊಳ್ಳೋ. ಚಿನಿ ಇಲ್ಲಿ ಕಿರ್ಚು ಕೈ ತಗ್ಸು ಬಾಯಿಂದ. ನವ ಕಿರ್ಚು ಬಂಗಾರಿ ನಾವ್ ಎದುರಿಸ್ಬಿಡು ಸುರಿ. ನಗಿ ಇಲ್ಲ ಅಂದ್ರೆ ನಗಿ ನಗಿ ಸರಿ ನಗಿ ಬಂಗಾರಿ ಬಂಗಾರಿ ನಗಿಯಲ್ಲ ನೀನು ನಗಿಯಲ್ಲ ಇವತ್ತು ಯಾಕೆ ವಾಯ್ಸ್ ಬತ್ತಾಯ ಕೈ ಬುಯ್ ಅಂತ ಆಗ್ಲೇ ಅಡ್ಗೆ ಮನೇಲಿ ಹೊಸಿ ಕಿರ್ಚಿಲ್ಲ. ಕಿರ್ಚಲ್ಲ ನೀನು ಮಾತಾಡ್ತಾಳೆ ಇವಳನ್ನ ತೂ ಬಿಟ್ಬಿಡ್ರಿ ಎಲ್ರು. ಕಿರ್ಚಲ್ವಾ ಸುಮ್ನೆ ನಾಟಕ ಮಾಡ್ತಾವಳೆ ಇವಳು. ಕಿರ್ಚೆ ನಾಟಕ ಮಾಡ್ತಾಳೆ ಚಿನ್ನಮ್ಮ. ಕಿರ್ಚಮ್ಮ ನಾಟಕ ಹೋಯ್ತು ನೋಡ್ದೆ ಈಗ. ಮಾತಾಡ್ಸಲ್ಲ ಅಂದಿದ ತಕ್ಷಣ ಕಿರ್ಚು ಅಪ್ಪನ ಸಮಿ ಹೇಳು ಅಪ್ಪನ ಏನ್ ಮಾಡ್ದ ಅಪ್ಪು ನಿಂಗೆ ನೋಡ್ತಿದ್ಯಾ ಊನ್ ಮಾಡ್ಬಿಟ್ಟು ಶಮಿ ಅವ್ನು ನಿಂಗೆ ಎತ್ಕತನ ಅಣ್ಣ. ಕಿರ್ಚು ಕಿರ್ಚುಡು ಕಿರ್ಚು ಹೇಳೋ ಅವಳ ಅಪ್ಪನ ಮಗಳು ಅಪ್ಪ ಹೇಳ್ದಂಗೆ ಕೇಳೋದು. ಒಂದ್ ಕತೆ ಗೋವಿಂದ ಹೌದು ಅಮ್ಮ. ಕಿರ್ಚು ಕೂದ್ಲಲ್ಲ ಈಗ. ಕಿರ್ಚು ಸಮಿ ಕಿರ್ಚು ಬಂಗಾರಿ ನೀನು ಅಮ್ಮು ಸಮಿ ಇದು ಒಟ್ಟು ನಿನ್ ಜೊತೆ ಬ್ರು ಆಯ್ತೀವಿ ನಾವು. ಮಾತಾಡ್ಸ್ಬೇಡ್ರಿ ಸುಮ್ನೆ. ಬ್ರು ಬ್ರು ಬ್ರು. ಚಿನಿ ಅಪ್ಪನ ಮೀಸ ಮಗ ಇವನು. ಅದು ಮೌಸ್ ಯೂಸ್ ಮಾಡ್ಬೇಕು, ಫೋನ್ ಯೂಸ್ ಮಾಡ್ಬೇಕು, ಕೀಬೋರ್ಡ್ ಒತ್ತಬೇಕು, ಕಂಪ್ಯೂಟರ್ ಮಾಡ್ಬೇಕು, ಸ್ವಿಚ್ ಆಫ್ ಮಾಡೋದು ಆನ್ ಮಾಡ್ಬೇಕು. ಏ ಚುಚ್ಚುತ್ತೆ ಚೂಪಿಲ್ಲ ಮಾಡು ಸೂರ್ಯಮ್ಮ ಕಣ್ ನಂಗೆ ಆಪ ಹುಡ್ಗಿನ ಹೆಂಗೆಲ್ಲ ಮಾಡ್ತಾವ ನೀವನು. ನನ್ನ ಮಗ್ಳು ಕಣೆ ಅವಳು ನಾನು ಎಷ್ಟು ಬಿಸಾಗ್ರು ನಗಿತಾಳ ಅವಳು. ಹೇಳು ಈ ಲಾಗ್ ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್.